ಮಿತವ್ಯಯವಾದ ಇಂಧನ ಬಳಕೆ, ಗೋಲ್ಡ್ ಖರೀದಿ ಬಗ್ಗೆ ಪ್ರಧಾನಿ ಮೋದಿ ಹೇಳಿಕೆ ಕುರಿತು ಗದಗನಲ್ಲಿ ಸಚಿವ ಎಚ್.ಕೆ. ಪಾಟೀಲ ಹೇಳಿಕೆ. ಮೋದಿ ನೀಡಿದ ಸಂದೇಶ ಜನರನ್ನು ಭಯ ಮೂಡಿಸುವಂತ ವಾರ್ನಿಂಗ್ ಇವಾಗಿವೆ. ಪಾರ್ಲಿಮೆಂಟ್ನಲ್ಲಿ ಈ ವಿಷಯ ಚರ್ಚೆ ಮಾಡಬೇಕಿತ್ತು. ಯಾವ ಹಿನ್ನೆಲೆ, ಯಾವ ಕಾರಣಕ್ಕೆ ಈ ಸಂದೇಶ ಕೊಟ್ಟರೋ ಗೊತ್ತಿಲ್ಲ. ದೇಶ ಗಂಭೀರವಾದ ಸನ್ನಿವೇಶ ಎದುರಿಸುತ್ತಿದೆ ಎಂಬುದು ಮೋದಿಯವರ ಸಂದೇಶ ಸ್ಪಷ್ಟಪಡಿಸುತ್ತಿದೆ. ವಿದೇಶ ಪ್ರಯಾಣ, ಇಂಧನ ತೈಲ ಬಳಕೆ ಕಡಿಮೆ ಮಾಡಿ ಎಂದಿದ್ದಾರೆ. ಫ್ಲೈಟ್ ಹಾರಾಟವನ್ನು ಕಡಿಮೆ ಮಾಡಬೇಕಲ್ವಾ? ಕರೋನಾ ವೇಳೆ ಮಾಡಿದಂತೆ ವರ್ಚುವಲ್ ಮೀಟಿಂಗ್, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಬೇಕು. ಕೇಂದ್ರ ಸರ್ಕಾರ ವಿಶೇಷ ನಿಯಮಾವಳಿ ರೂಪಿಸಬೇಕು. ಪಿಎಂ ಅವರ ಸಾರ್ವಜನಿಕ ಸಂದೇಶ ನೀಡಿದ್ದಾರೆ ಎಂದ್ರೆ ಅದಕ್ಕೆ ಬೇಕಾದ ನಡವಳಿಕೆ ಸೂಚನೆ ಬರಬೇಕು. ಅದನ್ನು ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಅಂತಹ ಸನ್ನಿವೇಶ ಎಲ್ಲೂ ಗೋಚರವಾಗಿಲ್ಲ. ಯಾರು ಸಹಕಾರ ಮಾಡ್ತಿದ್ದಾರೆ, ಏನು ಬೆಳವಣಿಗೆಯಾಗ್ತಿದೆ ಎಂದು ಪಿಎಂ ದೇಶದ ಜನತೆಗೆ ಹೇಳಬೇಕು. ಇರಾನ್, ಇರಾಕ್, ಅಮೆರಿಕಾದವರು ಅಸಹಕಾರ ಮಾಡ್ತಿದ್ದಾರಾ? ಎಲ್ಲವನ್ನೂ ದೇಶಕ್ಕೆ ಸ್ಪಷ್ಟಪಡಿಸಬೇಕು. ಮುಂದೆ ಏನಿದೆಯೋ ಏನೋ ಅಂತ ಜನ ಗಾಬರಿಗೊಂಡಿದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ದೇಶ ಎದುರಿಸುವ ಸನ್ನಿವೇಶ ಸಂಪೂರ್ಣವಾಗಿ ಸ್ಪಷ್ಟಪಡಿಸಬೇಕು. ಮಾನ್ಯ ಮೋದಿಯವರು ಹೇಳಿರ್ತಕ್ಕಂಥ ಸಾರ್ವಜನಿಕ ಹೇಳಿಕೆ, ಚಿನ್ನ ಖರೀದಿ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಖಾಸಗಿ ವೆಹಿಕಲ್ಸನ್ನು ಉಪಯೋಗ ಮಾಡಬೇಡ್ರಿ, ವಿದೇಶ ಪ್ರವಾಸ ಇವೆಲ್ಲ ಒಂದು ಸಂದೇಶವನ್ನು ಕಳಿಸ್ತವೆ. ಈ ಸಂದೇಶದೊಳಗೆ ಒಂದು ಭಾರತಕ್ಕೆ ಬರ್ತಕ್ಕಂಥ ಏನು ತೈಲ ಇದೆ ಅದರ ಕೊರತೆ ತೀವ್ರವಾಗಿ ಆಗ್ತದೆ ಅನ್ನುವಂಥ ಒಂದು ಸಂದೇಶ. ಆದರೆ ವರ್ಕ್ ಫ್ರಮ್ ಹೋಮ್ ಮಾಡಿರಿ, ಇವೆಲ್ಲ ಜನರನ್ನು ಒಂದು ರೀತಿ ಭಯ ಮೂಡಿಸುವಂಥ ರೀತಿಯೊಳಗೆ ಹೇಳಿರ್ತಕ್ಕಂಥ ವಾರ್ನಿಂಗ್ಗಳಾಗಿವೆ. ಪಾರ್ಲಿಮೆಂಟ್ ಮೊನ್ನೆನೇ ನಡೆದಿತ್ತಲ್ಲ, ಆವಾಗ ಈ ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿತ್ತು. ಯಾವ ಹಿನ್ನೆಲೆಯೊಳಗೆ, ಯಾವ ಕಾರಣಕ್ಕಾಗಿ ಈ ಮೂರು ಸಂದೇಶಗಳನ್ನು ಅವರು ದೇಶಕ್ಕೆ ಕೊಟ್ಟರು ಗೊತ್ತಿಲ್ಲ. ಆದರೆ ಇವು ಗಂಭೀರವಾಗಿ, ದೇಶ ಗಂಭೀರವಾದ ಸನ್ನಿವೇಶವನ್ನು ಎದುರಿಸ್ತದೆ ಅನ್ನೋದನ್ನು ಈ ಮೂರು ಸಂದೇಶ ಸ್ಪಷ್ಟ ಮಾಡ್ತವೆ. ಹಾಗಿದ್ದರೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು? ದೇರ್ ಶುಡ್ ಬಿ SOP. ಯಾವ್ಯಾವ ರೀತಿಯೊಳಗೆ ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು. ಏನು ನೀವು ಫ್ಲೈಟ್ ವಿದೇಶಕ್ಕೆ ಹೋಗಬೇಡ್ರಿ ಅಂದಾರ, ಇದನ್ನು ಉಳಿಸ್ರಿ ಅಂದಾರ, ಫ್ಲೈಟ್ ಆಪ್ರೇಷನ್ಸನ್ನು ಕಡಿಮೆ ಮಾಡಬೇಕಲ್ಲ. ಹಾಗೆ ನೀವು ಕಾರ್ ತೊಗೊಂಡು ಅಡ್ಡಾಡಬೇಡ್ರಿ ಅಂತ ಹೇಳಿದ್ರಿ. ಕಾರ್ ತೊಗೊಂಡು ಅಡ್ಡಾಡಬೇಡ್ರಿ ಅಂದರೆ ವಿಮಾನದಾಗ ಅಡ್ಡಾಡಕ್ಕೆ ಇರೋರಿಗೆ ಹೋಗಕ್ಕೆ ಅಡ್ಡಿಲ್ವ? ಅವರಿಗೆ ನಾವು ಕೊರೋನಾದಾಗ ಮಾಡಿದ್ವಲ್ಲ ಮೀಟಿಂಗ್ಸ್ ಬೈ ವರ್ಚುವಲ್ ವಿಡಿಯೋ ಕಾನ್ಫರೆನ್ಸಿಂಗ್, ಅವ್ನು ಮಾಡೋದಕ್ಕೆ ಸಾಧ್ಯತೆ ಅಲ್ಲ. ವಾರದಾಗ 4 ದಿವಸ no officer, no person who has a car or a jeep shall go to Bangalore, shall come to Bangalore ಅಂತ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದವ್ರಿಗೆ ವಿಶೇಷವಾಗಿರ್ತಕ್ಕಂಥ ನಿಯಮಾವಳಿಗಳನ್ನು ರೂಪಿಸಬೇಕಾಗುತ್ತೆ. ಪ್ರಧಾನಮಂತ್ರಿ ಒಂದು ಸಾರ್ವಜನಿಕ ಸಂದೇಶ ಕೊಟ್ಟಾರ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನಡವಳಿಕೆಗೆ ಸೂಚನೆಗಳು ಬರಬೇಕು. ಆದರೆ ಅವರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಜಗತ್ತಿನೊಳಗೆ ಆ ರೀತಿ ಸನ್ನಿವೇಶ ಸೃಷ್ಟಿಯಾಗಿಲ್ಲ. ಸೃಷ್ಟಿಯಾಗಿದೆ, ಆಗುವಂಥದ್ದಿದೆ ಅಂಥೇಳಿನೂ ಪ್ರಧಾನಮಂತ್ರಿ ಎಲ್ಲಿನೂ ಪ್ರಸ್ತಾಪ ಮಾಡಿರಲಿಲ್ಲ. ಒಮ್ಮಿಂದ ಒಮ್ಮೆಲೇ ಈ ಮಾತು ಹೇಳಿರೋದು. ಏನು ಅಮೇರಿಕಾದವರು
ನಮಗೆ ಅತ್ಯಂತ ತೀವ್ರವಾದ ಅಸಹಕಾರ ಮಾಡ್ತಾ ಇದ್ದಾರಾ, ಇರಾನ್ದವರು ಅಸಹಕಾರ ಮಾಡ್ತಾ ಇದ್ದಾರಾ, ಏನು ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಪ್ರಧಾನಮಂತ್ರಿ ದೇಶಕ್ಕೆ ಮತ್ತೆ ಹೇಳಬೇಕು. ಹಿ ಕಾಂಟ್ ಜಸ್ಟ್ ಕೀಪ್ ಕ್ವೈಟ್. ಯಾಕಂದರೆ ಏನೂ ಇಲ್ಲದ ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿಬಿಟ್ರು. ಏನೂ ಇಲ್ಲ, ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿಬಿಟ್ರು. ಆ ಡಿಮಾನಿಟೈಸೇಷನ್ ಮಾಡುವ ಆ ಸನ್ನಿವೇಶ ಏನೂ ಇದ್ದಿದ್ದಲ್ಲ. ಆದರೆ ಈಗ ಈ ಒಂದು ಸನ್ನಿವೇಶ ಇಂಥದ್ದು ಭಾರಿ ಗುರುತರವಾದದ್ದು, ಗಂಭೀರವಾಗಿದ್ದಿದೆ ಅಂಥೇಳಿ ಪ್ರಧಾನಮಂತ್ರಿಗಳು ಹೇಳಿರುವಾಗ ಮುಂದೆ ಏನಿದೆ ಅಂಥೇಳಿ ಜನ ಗಾಬರಿಗೊಂಡಿದ್ದಾರೆ. ತಕ್ಷಣ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಈ ವಿಷಯವನ್ನು ಸನ್ನಿವೇಶವನ್ನು, ದೇಶ ಎದುರಿಸ್ತಕ್ಕಂಥ ಪರಿಸ್ಥಿತಿಯನ್ನು ಜನರಿಗೆ ತಿಳಿಸ್ಬೇಕು.